ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಆಟೋ ಅಪ್ಡೇಟ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಪ್ಲೇಸ್ಟೋರಿಗೆ ಹೋಗಿ ಆ್ಯಪನ್ನು ಅಪ್ಡೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ವಾಟ್ಸಪ್ಪಲ್ಲೇ ಆಟೋ ಅಪ್ಡೇಟನ್ನು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಅದೇ ಅಪ್ಡೇಟ್ ಹಾಕ್ಕೊಳ್ಳುತ್ತೆ ಫ್ರೆಂಡ್ಸ್. ನೀವು ಅಪ್ಡೇಟನ್ನು ಮಾಡಬೇಕು ಅಂತ ಇರಲ್ಲ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸನ್ನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಟೆಕ್ನಾಲಜಿ ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಆಟೋ ಅಪ್ಡೇಟನ್ನು ಹೇಗೆ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಆ್ಯಪ್ ಅಪ್ಡೇಟ್ಸ್ ಅಂತ ಇದೆಯಲ್ವಾ, ಆ್ಯಪ್ ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆ್ಯಪ್ ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಆಟೋ ಅಪ್ಡೇಟ್ಸ್ ವಾಟ್ಸಪ್, ಹಾಗೆ ಕೆಳಗಡೆ ನೋಟಿಫಿಕೇಷನ್ ಅಂತ ಇದೆ. ವಾಟ್ಸಪ್ ಅಪ್ಡೇಟ್ ಅವೈಲೇಬಲ್, ಗೆಟ್ ನೋಟಿಫಿಕೇಷನ್ ವೆನ್ ಅಪ್ಡೇಟ್ಸ್ ಆರ್ ಅವೈಲೇಬಲ್ ಅಂತ ಇದೆ. ಯಾವಾಗ ಮೆಸೇಜ್ ಯಾವಾಗ ವಾಟ್ಸಪ್ನವರು ಹೊಸ ಅಪ್ಡೇಟನ್ನು ತರ್ತಾರಲ್ವ, ಆವಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಕೆಳಗಡೆ ಬಟನ್ ಇದೆಯಲ್ವಾ, ವಾಟ್ಸಪ್ ಅಪ್ಡೇಟ್ ಅವೈಲೇಬಲ್, ಅದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಆಟೋ ಅಪ್ಡೇಟ್ ಆಗಬೇಕು ಅಂತಂದರೆ ಮೇಲ್ಗಡೆ ಆಟೋ ಅಪ್ಡೇಟ್ ವಾಟ್ಸಪ್ ಅಂತ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ. ಆಲ್ರೆಡಿ ಆನಲ್ಲಿತ್ತು, ಈಗ ಆಫ್ ಮಾಡಿ ಆನ್ ಮಾಡ್ತೀನಿ. ಈಗ ಆಫ್ ಮಾಡಿದ್ದೀನಿ, ಈಗ ಮತ್ತೆ ಆನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಆಫಲ್ಲಿದ್ದಾಗ ಈ ಥರ ಬರುತ್ತೆ. ಅಪ್ಡೇಟ್ಸ್ ಆರ್ ಆಫ್, ದ ಗೂಗಲ್ ಪ್ಲೇ ಸ್ಟೋರ್ ಮೇ ಸ್ಟಿಲ್ ಅಪ್ಡೇಟ್ ಯುವರ್ ಆ್ಯಪ್ ಸಪ್ರೇಟ್ಲಿ ಅಂತ ಇದೆ. ಅಂತಂದರೆ ನೀವು ಈ ಒಂದು ಬಟನನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಾಟ್ಸಪ್ ಇರುತ್ತಲ್ವ, ಅದು ಡೈರೆಕ್ಟಾಗಿ ಅಪ್ಡೇಟ್ ಆಗಿಬಿಡುತ್ತೆ. ನೀವು ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೋಟಿಫಿಕೇಷನ್ ಕೂಡ ಪಡ್ಕೊಂಡು ನೀವೇ ಅಪ್ಡೇಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನೀವು ಆಟೋ ಅಪ್ಡೇಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಲ್ವ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ಬಾಯ್.